ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಗೆ ಒಂದು ಕನ್ನಡ ಪ್ರೀಮಿಯರ್ ಶೋಗೆ ಬಂದಿದ್ದಕ್ಕೆ. ನಾವು ಕನ್ನಡ ಸಿನಿಮಾಗಳಿಗೆ ಜನವನ್ನ ತರೋದಕ್ಕೆ ಕಷ್ಟ ಆಗ್ಬೇಕಾದ್ರೆ ನೀವು ದುಡ್ಡು ಕೊಟ್ಟು ಒಂದ್ ಸಿನಿಮಾ ಎಲ್ಲರೂ ಮಾತಾಡೋ ಮುಂಚೆ ನಂಬಿದ್ದಕ್ಕೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡದ ಕಡೆ. ಸಿನಿಮಾ ಇಷ್ಟ ಆಯ್ತಾ? ಓಕೆ, ಹಾಗಾದ್ರೆ ನೀವು ನನಗೆ ಒಂದು ಹೆಲ್ಪ್ ಮಾಡ್ಬೇಕು. ನಿಮ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅರ್ಧ ದಿವಸ ಅದು ಒಂದ್ ದಿವಸ ನಮಗೆ ಬಾಡಿಗೆ ಕೊಡಿ ಪ್ಲೀಸ್. ಓಕೆ, ಸೊ ದಯವಿಟ್ಟು ನಮ್ಮ ಸಿನಿಮಾ ಬಗ್ಗೆ ಹಾಕ. ಹೌದಾ ಸರ್, ಒಂದಿನ ಓಡಿಸಿ ಹಾಕಿ ತಗೋಣ. ಸೊ ಮೊದಲಿಗೆ ಮೊಟ್ಟ ಮೊದಲ ಬಾರಿಗೆ ನಿರ್ದೇಶನ ಮಾಡಿರೋದು ಸೊ ರವಿ ಸಾರಂಗ ಅವರು. ಚೆನ್ನಾಗಿ ಮಾಡಿದ್ರು ಡೈರೆಕ್ಷನ್. ಜೊತೆಗೆ ನಿರ್ಮಾಣ ಮಾಡಿದ್ರು, ಫಸ್ಟ್ ಟೈಮ್ ನಿರ್ಮಾಣ ಮಾಡ್ತಾ ಇರೋದು ಯಾರು? ರವಿ ಅವರು. ದಯವಿಟ್ಟು ವೇದಿಕೆ ಕರೀರಿ. ಅಂಡ್ ಜೊತೆಗೆ ನಮ್ಮ ನಟಿಯರಿದ್ರೆ, ನಾಯಕಿ ನಮ್ಮ ಸ್ವಾದಿಷ್ಟ ಅವರಿದ್ದಾರೆ, ಜೊತೆಗೆ ಅರ್ಚನಾ ಕೊಟ್ಟಿಗೆ ಅವರಿದ್ದಾರೆ, ಅಂಡ್ ಜೊತೆಗೆ ಸೌಮ್ಯ ಅವ್ರು ಬಂದಿರ್ಬೇಕು ಅಂತ ಅನ್ಕೋತೀನಿ ಎಲ್ಲಾದ್ರೂ ಇದ್ರೆ. ಓಕೆ, ಸೌಮ್ಯ ದೊಡ್ಡ ಫ್ಯಾನ್. ಬೇರೆ ಯಾರಿದ್ದಾರೆ? ಸಿದ್ದಣ್ಣ ಇದ್ದಾರಾ? ಸಿದ್ದಣ್ಣ ಬನ್ನಿ ಅಣ್ಣ, ದಯವಿಟ್ಟು ಬನ್ನಿ. ಟೆಕ್ನಿಷಿಯನ್ಗಳು ನಮ್ಮ DOP ಅವರಿದ್ದಾರೆ. ಬೇರೆ ಯಾರಿದ್ದಾರೆ? ವರ್ಷಿಣಿ ಅವರಿದ್ದಾರೆ. ಓಕೆ, ಬೇರೆ ಯಾರೆಲ್ಲ ಇದ್ದಾರೆ ನಮ್ಮ ಟೀಮ್ ಅವ್ರು ಬರ್ಬೋದು. ನಮ್ಮ ಡೈಲಾಗ್ ರೈಟರ್ ಇದ್ದಾರೆ. ಕರೆಕ್ಟ್. ಸೊ ಯಾರು ಬೇಕಿತ್ತು ನಿಮ್ಗೆ? ವಿಲನ್ ನಾವು ಕೊಡಲ್ಲ, ನೀವೊಂದು ಹೆಲ್ಪ್ ಮಾಡ್ಬೇಕು. ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ ಕನ್ನಡದಲ್ಲಿ ನಟರು ಕಮ್ಮಿ ಆಗಿದ್ದಾರೆ ಅಂತ ಅಲ್ವಾ? ಅವ್ನು ವಿಲನ್ ಅಲ್ಲ, ಅವ್ನು ನಟ ಅಲ್ವಾ? ನಟ ರಾಕ್ಷಸ. ಕರೆಕ್ಟ್. ಅವ್ರನ್ನ ನೀವು ನಾಳೆಯಿಂದ ಏನ್ ಮಾಡ್ಬೇಕು ಅಂದ್ರೆ ಕರ್ನಾಟಕ ಮಾತಾಡುವಂತ ಸಬ್ಜೆಕ್ಟ್ ಮಾಡ್ಬೇಕು. ಆಗ ನಾಳೆ ಅವ್ರನ್ನ ತೋರಿಸ್ತೀವಿ. ಓಕೆನಾ? ಎಲ್ಲಾ ಕಡೆ ಅವನು ಏನಂತೆ ಒಂದ್ಸರಿನಾ ಬರ್ಲಿಲ್ಲ, ಅವ್ರು ಬರ್ಲಿಲ್ಲ, ಅವ್ರು ಬರ್ತಾರೆ, ಬಟ್ ಅವ್ರು ಬರೋ ತರ ಮಾಡೋ ಜವಾಬ್ದಾರಿ ನಿಮ್ದು ಇವತ್ತಲ್ಲ. ನೀವು ನೋಡಿ. ಥ್ಯಾಂಕ್ ಯು ಸೊ ಮಚ್. ನಾವು ಹೊರಗಡೆ ಇರ್ತೀವಿ ಅಂಡ್ ಇನ್ನೊಂದು ಹೆಲ್ಪ್ ಆಗ್ಬೇಕು. ನೀವು ಅರ್ಜೆಂಟ್ ಇಲ್ಲಿದ್ರೆ ಗೊತ್ತು, ಬೆಂಗಳೂರು ಟ್ರಾಫಿಕ್ ಜಾಸ್ತಿ ಇರುತ್ತೆ ಗೊತ್ತು, ಬಟ್ ಲೇಟ್ ಹೋದ್ರೆ ಸ್ವಲ್ಪ ಆರಾಮಾಗಿ ಹೋಗ್ಬೋದು. ಹಾಗಾಗಿ ರಿವ್ಯೂ ಕೊಟ್ಟೆ ಹೋಗಿ ದಯವಿಟ್ಟು. ಸೊ ಸಿನಿಮಾ ಏನನ್ಸ್ತು ಅಂತ ದಯವಿಟ್ಟು ಹೇಳಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲರ ತಂಡದ ಕಡೆಯಿಂದ ನಿಮಗೆ. ಲವ್ ಯು. ಅಂಡ್ ನಿಮ್ಮಿಂದ ನಮ್ಮ ಸಿನಿಮಾ ನಾಳೆ ಇನ್ನಷ್ಟು ಶಕ್ತಿ ಪಡೆಯುತ್ತೆ ಅಂತ ನಾವು ನಂಬಿದೀವಿ. ಥ್ಯಾಂಕ್ ಯು. ಹೊರಗಡೆ ಫುಲ್ ಪೈಸಾ ವಸೂಲ್ ಅನ್ಸುತ್ತೆ. ಫುಲ್ ಯಾರು ಶೋ ಸ್ಟೀಲ್ ಮಾಡಿದ್ರು ಸರ್? ವಿಲ್ಲನ್ ಹೀರೋನ? ವಿಲ್ಲನ್ ಸರ್, ಆಲ್ಮೋಸ್ಟ್ ವಿಲ್ಲನ್. ಸೊ BGM ಎಲ್ಲ ಹೆಂಗಿದೆ? ಸೂಪರ್ ಸರ್, ನೆಕ್ಸ್ಟ್ ಲೆವೆಲ್ ಸೂಪರ್. ಸೊ ಇನ್ನೊಂದ್ಸರಿ ಬಂದು ನೋಡ್ತೀರಾ? ಇನ್ನೂ ಸ್ವಲ್ಪ ಪಕ್ಕ ಬರ್ತೀನಿ ನೆಕ್ಸ್ಟ್. ಥ್ಯಾಂಕ್ ಯು ಸರ್. ಹೇಗಿದೆ ಮೂವಿ? ತುಂಬಾ ಚೆನ್ನಾಗಿದೆ. ಟ್ವಿಸ್ಟ್ ತುಂಬಾ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು? ಆಕ್ಟಿಂಗ್, ಟ್ವಿಸ್ಟ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಅರ್ಜುನ್ ಜನ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ತುಂಬಾ ಇಷ್ಟ ಆಗುತ್ತೆ ಮ್ಯೂಸಿಕ್, ತುಂಬಾ ಇಷ್ಟ ಆಗುತ್ತೆ. ಆಕ್ಟಿಂಗ್, ಇಂಟರ್ವಲ್ ಟ್ವಿಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಫ್ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಎರಡು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎರಡು ಸೂಪರ್ ಆಗಿದೆ. ರಾಜ್ವಿ ಶೆಟ್ರು ಅವರು ಆರಿಸ್ಕೊಂಡ ಸ್ಟೋರಿನೇ ಗೊತ್ತಾಗ್ಬಿಡುತ್ತೆ. ಯಾರು ಶೋ ಸ್ಟೀಲ್ ಮಾಡಿದ್ರು? ಹೀರೋನ ವಿಲ್ಲನ್? ಹೀರೋ ವಿಲ್ಲನ್ ಅಂತಲ್ಲ, ಅವರು ಅರುಣ್ ಅವ್ರದ್ದು ಬೆಂಕಿ. ಅವ್ರು ಮಾತ್ರ ಫಸ್ಟ್ ಟೈಮ್ ಆಕ್ಟಿಂಗ್ ನೋಡಿದೀವಿ, ಸಕ್ಕತ್ತಾಗಿ ಮಾಡಿದ್ದಾರೆ. ಸೀರಿಯಸ್ಲಿ ಥ್ಯಾಂಕ್ ಯು ಸರ್. ಶೆಟ್ರು ನಾನು ನಂಬ್ಕೊಂಡ್ ಬಂದಿದ್ವಿ, ಶೆಟ್ರು ಮಾಡಿರೋ ಮೂವಿ ಸೂಪರ್ ಆಗಿರುತ್ತೆ, ಬಟ್ ಅವ್ರ ಜೊತೆ ಮಾಡಿದವರೆಲ್ಲ ಬೆಂಕಿಯಾಗಿ ಮಾಡಿದ್ದಾರೆ. BGM ಹೆಂಗಿದೆ ಸರ್? ಸಕ್ಕತ್ತಾಗಿದೆ ಸರ್. ಮತ್ತೆ ಇನ್ನೊಂದ್ಸರಿ ಬಂದು ಸೂಪರ್. ಇನ್ನೊಂದ್ಸರಿ ಅಲ್ಲ ಸರ್, ಇನ್ನೂ 4 ಸಲ ನೋಡಿದ್ರು ಬೋರ್ ಆಗಲ್ಲ. ಔಟ್ ಆಫ್ 5 ಸ್ಟಾರ್ಸ್ ಎಷ್ಟು ಸ್ಟಾರ್ಸ್ ಕೊಡ್ತೀರಾ? 5ಗೆ 10. ಹೇಗಿದೆ ಸರ್ ಮೂವಿ? ಸರ್ ಮೂವಿ ಸೈಕ್ ಆಗಿದೆ. ವಿಲನ್ ಮಾಡಿದಾರಲ್ಲ ಅವರಂತೂ ಪಕ್ಕದಲ್ಲೇ ಕೂತಿದ್ದಾರೆ ಅಂತ ಭ್ರಮೆ ಆಗ್ತಿದೆ ಸರ್. ದಯವಿಟ್ಟು ಎಲ್ಲ ಕನ್ನಡಿಗರು ಬಂದು ಈ ಮೂವಿ ನೋಡ್ಲೇಬೇಕು. ತುಂಬಾ ಸೈಕ್ ಆಗಿದೆ, ತುಂಬಾ ಇಷ್ಟ ಆಯ್ತು. ಸಸ್ಪೆನ್ಸ್ ಅಂತೂ ಫುಲ್ ಪೈಸಾ ವಸೂಲ್. ಪೈಸಾ ವಸೂಲ್. ಶೆಟ್ರೆ ತಲೆ ಕೆಟ್ಟೋಯ್ತು ಪಜಲ್ ಸಾಲ್ವ್ ಮಾಡ್ಲಿಕ್ಕೆ ಹೋಗಿ. ಹೇಗಿದೆ ಸರ್ ಮೂವಿ? ಬ್ಯೂಟಿಫುಲ್ ಮೂವಿ ಅಂಡ್ ಅಮೇಸಿಂಗ್. ಪ್ರತಿಯೊಂದು ಸೆಕೆಂಡ್ಗೆ, ಪ್ರತಿಯೊಂದು ಸೀನ್ ಅಲ್ಲಿ ಆ ಕ್ಯೂರಿಯಾಸಿಟಿ ಅನ್ನೋದು ಇರುತ್ತಲ್ಲ, ಅದು ರಿಯಲಿ ಮೈಂಡ್ ಬ್ಲೋಯಿಂಗ್. ಯಾವ್ದು ಅನ್ಕೊಂಡಿರ್ತೀವಿ ಅದು ಬೇರೆ ಇರುತ್ತೆ, ಬೇರೆದ್ ಅನ್ಕೊಂಡ್ರೆ ಅದು ನಿಜ ಇರುತ್ತೆ. ರಿಯಲಿ ಈ ತರ ಮೂವಿ ಓನ್ಲಿ ನಮ್ ಶೆಟ್ರು ಮಾಡ್ಬೋದು. ಅಮೇಸಿಂಗ್ ಮೂವಿ, ಹ್ಯಾಟ್ಸ್ ಆಫ್. ರಿಯಲಿ ಈ ಮೂವಿ ಐ ವಿಶ್ ದಟ್ ಇದು ಇನ್ನು ಲಾಂಗ್ ಟರ್ಮ್ ಅಲ್ಲಿ ನೋಡ್ಲಿ. That's my wishes. Thank you so much. ಹೇಗಿದೆ ಸರ್ ಮೂವಿ? ನನ್ನ ತಮ್ಮನಿಗೋಸ್ಕರ ಏನು ಮಾಡ್ತೀನಿ. ಸೂಪರ್, ಅಲ್ಟಿಮೇಟ್. ಬೇರೆ ಏನ್ ಇಷ್ಟ ಆಯ್ತು ಮೂವಿಯಲ್ಲಿ? ವಿಲನ್ ಸ್ಟೋರಿ ಕ್ಲೀನ್ ಎಲ್ಲ ಸೂಪರ್, ಟ್ವಿಸ್ಟ್ ಎಲ್ಲ ಚೆನ್ನಾಗಿದೆ. ಸೂಪರ್. ಒಂಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಹೇಗಿದೆ ಮೂವಿ? ಮೂವಿ ತುಂಬಾ ಅದ್ಭುತವಾಗಿತ್ತು. ಹ್ಯಾಟ್ಸ್ ಆಫ್ ಟು ಸಿನಿಮಾಟೋಗ್ರಫಿ. ನಾವು ಇಂಟರ್ವಲ್ ಆದ್ಮೇಲೆ ಗೆಸ್ ಮಾಡೋಣ ನೆಕ್ಸ್ಟ್ ಆಫ್ ಅನ್ಕೊಂಡು ತುಂಬಾ ಪ್ರಿಡಿಕ್ಟ್ ಮಾಡಿದ್ವಿ, ಬಟ್ ಎಲ್ಲಾ ಸಸ್ಪೆನ್ಸ್ನು ಅವರು ಮೀರಿ ಒಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ. ಪ್ರತಿ ಪಾತ್ರನೂ ಬರ್ದಿದ್ದಾರೆ. ವಿಲನ್ಗೋಸ್ಕರ ಬಂದು ಈ ಮೂವಿ ನೋಡ್ಬೇಕು. ತುಂಬಾ ಚೆನ್ನಾಗಿದೆ ಕಥೆ. ಹೇಗಿದೆ ಸರ್? ಸಸ್ಪೆನ್ಸ್ ಮೂವಿ ಚೆನ್ನಾಗಿದೆ, ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ. ಕ್ರಾಂತಿ ಕುಮಾರ್ ಅವ್ರ ಸಾಂಗ್ ಚೆನ್ನಾಗಿದೆ, ನಮ್ಮ ಮಾದೇವ ಅವ್ರ ಸಾಂಗು. ಸ್ಟೋರಿನೂ ರೈಟ್ ಚೆನ್ನಾಗಿದೆ. ಕ್ರಾಂತಿ ಕುಮಾರ್ ಅವ್ರು ಚೆನ್ನಾಗಿ. ಫಸ್ಟ್ ಹಾಫ್ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಚೆನ್ನಾಗಿದೆ ಸರ್? ಎರಡು ಚೆನ್ನಾಗಿದೆ. ಕ್ರಾಂತಿ ಕುಮಾರ್ ಅವ್ರಿಗೆ ಬೆಸ್ಟ್ ಆಫ್ ಲಕ್. ಎರಡು ಹಾಫ್ ಚೆನ್ನಾಗಿದೆ ಸರ್. ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ಎರಡು ಚೆನ್ನಾಗಿದೆ. ಕ್ರಾಂತಿ ಕುಮಾರ್ ಹೀರೋ ಅವರು. ಶೋ ಯಾರು ಸ್ಟೀಲ್ ಮಾಡಿದ್ರು ಸರ್? ಹೀರೋನ ವಿಲ್ಲನ್? ಎರಡು ಸರ್ ಫಸ್ಟ್ ಹಾಫ್ ಹೀರೋ ಚೆನ್ನಾಗಿತ್ತು,
ಸೆಕೆಂಡ್ ಹಾಫ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಇನ್ನೊಂದ್ಸರಿ ನೋಡ್ತೀರಾ ಸರ್? ನೋಡ್ತೀವಿ ಸರ್. ಸರ್ ಹೇಗಿದೆ movie? ಸರ್ ಸೆಕೆಂಡ್ ಹಾಫ್ ಅದು ಸೂಪರ್ ಇತ್ತು. ಫಸ್ಟ್ ಹಾಫ್ ಅಲ್ಲಿ ಹೀರೋ ಓಕೆ, ಸೆಕೆಂಡ್ ಹಾಫ್ ಅಲ್ಲಿ ವಿಲನ್ ಜಾಸ್ತಿ ಸೂಪರ್ ಇದೆ ಹೇಗಿದೆ ಸರ್? ಸರ್. ಡೈರೆಕ್ಟರ್ ಮಾತ್ರ ಸೂಪರ್. ಈ ತರ ಮೂವೀಸ್ ಇನ್ನು ಮುಂದೆ ಬರಲಿ ಅಂತ ಹೇಳ್ತೀನಿ. ರಕ್ಕಸಪುರದೊಳ ರಾಕ್ಷಸ ಸೂಪರ್ ಆಕ್ಟಿಂಗ್, ತುಂಬಾ ಚೆನ್ನಾಗಿದೆ ಮೂವಿ, ಎಲ್ಲರೂ ನೋಡಿ. ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿದೆ. ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಸೆಕೆಂಡ್ ಹಾಫ್. ಸೊ ಯಾರು ಶೋ ಸ್ಟೀಲ್ ಮಾಡೋದು ಸರ್, ಹೀರೋನ ವಿಲನ್? ವಿಲನ್ ನೆಕ್ಸ್ಟ್ ಲೆವೆಲ್. ಫುಲ್ ಪೈಸಾ ಹೊಸಲ್ಲ ಮೂವಿ. ಸೊ ಇನ್ನೊಂದ್ಸರಿ ಮತ್ತೆ ಬಂದು ನೋಡ್ತೀರಾ? ಪಕ್ಕ ಬರ್ತೀನಿ. ಔಟ್ ಆಫ್ 5 ಸ್ಟಾರ್ಸ್ ಎಷ್ಟು ಕೊಡ್ತೀರಾ ಮೂವಿಗೆ? 4.5. ಹೇಗಿದೆ ಸರ್? ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಲೇಬೇಕು. ಆಕ್ಚುಲಿ ತುಂಬಾ ಸಸ್ಪೆನ್ಸ್ ಇದೆ, ಹಾಗೆ ಚೆನ್ನಾಗಿದೆ. ಸೊ ಏನ್ ಇಷ್ಟ ಆಯ್ತು ಮೂವಿಯಲ್ಲಿ? ಹೀರೋ ಸಸ್ಪೆನ್ಸ್ ಇಷ್ಟ ಆಯ್ತು. ಸೊ ಲೈಕ್ ಹೀರೋ ಚೆನ್ನಾಗಿ ಮಾಡಿದ್ರ ಇಲ್ಲ ವಿಲನ್ ಶೋನ ಸ್ಟೀಲ್ ಚೆನ್ನಾಗಿ ಮಾಡಿದ್ದಾರೆ. ವಿಲನ್ ಇನ್ನ ಜಾಸ್ತಿ ಚೆನ್ನಾಗಿ ಮಾಡಿದ್ದಾರೆ. ಇನ್ನ ಹೊಸ ಮುಖ ನೋಡ್ತಿರೋದು ಚೆನ್ನಾಗಿ ಮಾಡಿದ್ದಾರೆ. ಸೊ BGM ಎಲ್ಲ ಚೆನ್ನಾಗಿದೆ. ಎಲ್ಲ ಸೊ ಚೆನ್ನಾಗಿದೆ. ಔಟ್ ಆಫ್ 5 ಸ್ಟಾರ್ಸ್ ಎಷ್ಟು ಸ್ಟಾರ್ಸ್ ಕೊಡ್ತೀರಾ ಮೂವಿಗೆ? 5.5 ಕೊಡ್ತೀನಿ ಸರ್. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸರ್ ಆಡಿಯನ್ಸ್ ಬಂದು ಯಾಕೆ ನೀವು ಮೂವಿ ನೋಡ್ಬೇಕು ಸರ್? ನೀವು ನೋಡಿದ್ರ ಮೂವಿ? ನಾನು ನೋಡಿದೆ, ನಂಗೆ ತುಂಬಾ ಇಷ್ಟ ಆಗಿದೆ. ಬಟ್ ನೀವು ರೈಟರ್ ಆಗಿ ನಾನು ನಿಮ್ಮ ಹತ್ರ ಕೇಳಕ್ ಇಷ್ಟಪಡ್ತೀನಿ, ಒಂದು ವಿಷಯ ಹೇಳಿ, ಏನಕ್ಕೆ ಬಂದು ಆಡಿಯನ್ಸ್ ನೋಡ್ಬೇಕು? ನಿಮಗೆ ಸಡನ್ ಆಗಿ ಕೊಡ್ರಿ. ಸಿನಿಮಾ ಅನ್ನೋದೇ ಬಂದ್ಬಿಟ್ಟು ಆಡಿಯನ್ಸ್ ಮೀನ್ಸ್ ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್. ಆ ಎಂಟರ್ಟೈನ್ಮೆಂಟ್ ಅನ್ನೋದು ಅವರು ಒಂದು 2 ಅವರ್ ರಿಲ್ಯಾಕ್ಸ್ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗಿರಬೇಕು ಅನ್ನೋ ಒಂದು ಮೈಂಡ್ ಸೆಟ್ಗೆ ಮಾಡೋದು. ಆ 2 ಗಂಟೆ ಅವರು ಆರಾಮಾಗಿ ಸಿನಿಮಾ ಬಂದು ನೋಡ್ಬೇಕಾದ್ರೆ ಈ ಸಿನಿಮಾ ಅವ್ರು ಬಂದು ನೋಡ್ಬೋದು. ಓಕೆ, ಸೊ ನಾನು ಆಡಿಯನ್ಸ್ ಆಗಿ ಕುತ್ಕೊಂಡು ಮೂವಿ ನೋಡಿದಾಗ ನನಗನ್ಸಿದ್ದು ಲೈಕ್ ಇದು ಸ್ಟೋರಿ ಬಂದ್ಬಿಟ್ಟು ನೀವು ಹೀರೋಗ್ ಬರ್ದಂಗಿಲ್ಲ ಆಯ್ತು. ಸೊ ಇದನ್ನ ಕಂಪ್ಲೀಟ್ ಆಗಿ ಸಸ್ಪೆನ್ಸ್, ಒಂದು ವಿಲ್ಲನ್ ನ ನೀವು ರಿವೀಲ್ ಮಾಡಕ್ಕೋಸ್ಕರನೇ ಕಂಪ್ಲೀಟ್ ಸೆಕೆಂಡ್ ಹಾಫ್ ಮಾಡಿರೋ ತರ ಇದೆ ಅಂತ ಅನಿಸುತ್ತೆ. ನಿಮ್ಮ ಅಭಿಪ್ರಾಯ ಏನು? ನೀವು ಕೇಳೋ ಕ್ವಶನ್ ಚೆನ್ನಾಗಿದೆ. ವಿಲನ್ ನ ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ವಿಲನ್ ಎಷ್ಟು ಸ್ಟ್ರಾಂಗ್ ಮಾಡ್ತೀವೋ ಅದಕ್ಕಿಂತ ಒಂದು ಕ್ಯಾರೆಕ್ಟರ್ನ ಅಥವಾ ಒಂದು ವಿಷಯಗಳನ್ನ ಎಷ್ಟು ನಾವು ಸಸ್ಪೆನ್ಸ್ ಆಗಿ ಇಟ್ಟಿರ್ತೀವೋ ಅಷ್ಟು ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಸಿನಿಮಾದಲ್ಲಿ ಕ್ಯೂರಿಯಾಸಿಟಿ ಅನ್ನೋದನ್ನ ಉಳಿಸ್ಬೇಕು ಅಂದ್ರೆ ವಿಲನ್ ಅನ್ನೋದು ಕೊನೆಯವರೆಗೂ ನಾವು ಉಳಿಸ್ಕೋಬೇಕಾಗಿದೆ. ಸೊ ಆ ವಿಲನ್ ಕ್ಯಾರೆಕ್ಟರ್ ಯಾವಾಗ ಹೈಲೈಟ್ ಆಗುತ್ತೋ ಕತೆ ಸ್ಟೋರಿನ ಅವಾಗ ಹೈಲೈಟ್ ಆಗುತ್ತೆ. ಸೊ ಆದ ಕಾರಣ ವಿಲನ್ ನಾವು ಹೈಲೈಟ್ ಮಾಡ್ಕೊಂಡು ಸ್ಟೋರಿನ ಕರ್ಕೊಂಡು ಹೋಗಕ್ಕೆ ವಿಲನ್ ಸ್ಟ್ರಾಂಗ್ ಮಾಡ್ಕೊಂಡು ಬಂದಿದ್ದೀವಿ. ಪರ್ಸನಲ್ ಆಗಿ ಸೊ ನನ್ನ ಪ್ರಕಾರ ಸ್ಟೋರಿ ಆಸಮ್ ಆಗಿದೆ ಸರ್. ಸೊ ಐ ಹೋಪ್ ನೆಕ್ಸ್ಟ್ ಇದೇ ತರ ಇನ್ನೂ ತುಂಬಾ ಚೆನ್ನಾಗಿ ಕತೆಗಳನ್ನ ಬರೆದು ಇದೇ ತರ ಒಳ್ಳೆ ಸಿನಿಮಾಗಳನ್ನ ನಮ್ಮ ಕನ್ನಡಗೆ ಕೊಡಿ ಅಂತ ಕೇಳ್ಕೊಂಡು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವೆಲ್ಲ ಏನ್ ಸಪೋರ್ಟ್ ಮಾಡ್ತೀರಾ? ರೀಸನ್ ಕೊಡಿ, ಯಾಕೆ ಆಡಿಯನ್ಸ್ ಬಂದು ನಿಮ್ ಫಿಲಮ್ ನ ನೋಡ್ಬೇಕು? ಸರ್ ಆಡಿಯನ್ಸ್ ಯಾಕೆ ನೋಡಬೇಕು ಅಂದರೆ, ಒಂದು ಸಸ್ಪೆನ್ಸ್ ಥ್ರಿಲ್ಲರು ಹೇಳ್ಬೇಕಂದ್ರೆ ಮೂವಿ ಸಸ್ಪೆನ್ಸ್ ಥ್ರಿಲ್ಲರು. ಆ ಥ್ರಿಲ್ಲರ್ ಆಗಿರೋದ್ರಿಂದ ಪ್ರತಿ ಒಂದು ಸೆಕೆಂಡ್ ಓಡ್ತಿದ್ರು ಕೂಡ ಗೆಸ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಯಾವುದೇ ಆಡಿಯನ್ಸು ಗೆಸ್ ಮಾಡಿದ್ರೆ ಅವ್ರಿಗೆ ನಾನೇ 1000 ರೂಪೀಸ್ ಗಿಫ್ಟ್ ಕೊಡ್ತೀನಿ. ಬಟ್ ಈ ನೆಕ್ಸ್ಟ್ ಸೀನ್ ಅವ್ರು ಹೇಳ್ಬೇಕು, ನಾನು ಬೇಕಂದ್ರೆ ಟಿಕೆಟು ನಾನೇ ಜೊತೆಲಿ ಬರ್ತೀನಿ, ಕೂತ್ಕೊಂಡು ನೋಡಲಿ. ಬೆಳಿಗ್ಗೆ ಅನುಪಮ ಥಿಯೇಟ್ರಲ್ಲಿದೆ, ನಾನು ಬರ್ತಿದ್ದೀನಿ, ನೀವು ಬನ್ನಿ. ಒಂದು ಸೀನ್ನ ನಾನು ಗೆಸ್ ಮಾಡ್ತೀನಿ ಅಂತ ಯಾರಾದರೂ ಸಿದ್ದು ಮಂಡಿ ಅಫಿಷಿಯಲಲ್ಲಿ ಮೆಸೇಜ್ ಮಾಡಿದ್ರೆ ಖಂಡಿತವಾಗ್ಲೂ ಟಿಕೆಟ್ ನನ್ನ ಜೊತೆಲೇ ತೊಗೊಂಡು ಕೂರ್ಸ್ಕೊಂಡು ನೋಡ್ತೀನಿ. ಒಂದು ಸೀನನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೆಕ್ಸ್ಟ್ ಹಿಂಗೆ ಆಗುತ್ತೆ ಬ್ರದರ್ ಅಂತ ಹೇಳ್ಬೇಕು. ಸರ್ ಹೇಗಿತ್ತು ಮೂವಿ? ಸೂಪರ್ ಆಗಿತ್ತು ಸರ್. ರವಿ ಸಾರಂಗ್ ಅವ್ರದ್ದು ಫಸ್ಟ್ ಮೂವಿ ಅಂತ ಕೇಳ್ಪಟ್ಟೆ. ತುಂಬಾ ಚೆನ್ನಾಗಿದೆ ಮೂವಿ, ಎಲ್ಲರದ್ದು ಎಫರ್ಟ್ಸ್ ಇದೆ. ಮತ್ತೆ ಎಸ್ಪೆಷಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ವಿಲನ್ ಕ್ಯಾರೆಕ್ಟರ್ ಮಾಡಿರೋ ಹೊಸ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಒಳ್ಳೆ ಸೈಕೋಸಿಸ್ ಕಾನ್ಸೆಪ್ಟ್, ದಯವಿಟ್ಟು ಬಂದು ನೋಡಿ, ತುಂಬಾ ಚೆನ್ನಾಗಿದೆ ಮೂವಿ, ಒನ್ ಟೈಮ್ ವಾಚ್ ಇದೆ. ಸೊ ಫುಲ್ ಪೈಸಾ ವಸೂಲ್ ಮೂವಿ ಅಂತ ಹೇಳ್ತೀರಾ? ಪಕ್ಕ. ಸೊ ಔಟ್ ಆಫ್ 5 ಸ್ಟಾರ್ ಅಲ್ಲಿ ಎಷ್ಟು ಸ್ಟಾರ್ ಕೊಡ್ತೀರಾ? ಐ ವುಡ್ ಗಿವ್ ಇಟ್ ಅಬೌಟ್ 4. 1 ಸ್ಟಾರ್ ಯಾಕೆ ಮೈನಸ್ ಮಾಡಿದ್ರಿ? ಏನಕ್ಕೆ ಅಂದ್ರೆ ಫಸ್ಟ್ ಹಾಫ್ ಸ್ವಲ್ಪ ನನಗೆಲ್ಲೋ ಒಂದು ಸ್ವಲ್ಪ ಲ್ಯಾಗ್ ಆಯ್ತು ಅನಿಸ್ತು. ಬಟ್ ಅದರಲ್ಲಿ ಸ್ವಲ್ಪ ಕಾಮಿಡಿ ಎಲಿಮೆಂಟ್ ಸ್ವಲ್ಪ ಜಾಸ್ತಿ ಮಾಡಿ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಟ್ವಿಸ್ಟ್ ಇದ್ದಿದ್ರೆ ಚೆನ್ನಾಗಿದ್ದಿರೋದು ನನ್ನ ಅನಿಸಿಕೆ ಅಷ್ಟೇ. ಬಟ್ ಒನ್ ಟೈಮ್ ವಾಚ್ ಡೆಫಿನೆಟ್ಲಿ ಇದೆ ಸರ್. ಸೊ ಯಾರು ಶೋನ ಸ್ಟೀಲ್ ಮಾಡಿದ್ರು, ಹೀರೋನಾ ವಿಲನ್? ಡೆಫಿನೆಟ್ಲಿ ವಿಲನ್ಸ್. ರಾಜ್ಬಿ ಶೆಟ್ಟಿನೂ ನುಂಗ್ಬಿಡ್ತಾ ಇದ್ದಾರೆ ಸ್ಕ್ರೀನ್ ಅಲ್ಲಿ. ಅವರು ಆಕ್ಚುಲಿ ಟ್ರಾನ್ಸಿಷನ್ ಕೊಡ್ತಿರೋದು, ಅವ್ರ ಒಂದು ಆಕ್ಟಿಂಗ್ ಫಸ್ಟ್ ಟೈಮ್ ಅಲ್ಲಿ ಆ ಥರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸಿ ಎಸ್ ಸ್ಟಾರ್ ನಮ್ಗೆ. ಸೊ ಫ್ಯೂಚರ್ ಅಲ್ಲಿ ಒಂದು ಪಕ್ಕ ಒಳ್ಳೆ ವಿಲನ್ಗಿಂತ ಒಂದು ಹೀರೋ ಕಾಂಪೊನೆಂಟ್ ಅಂತ ಹೇಳ್ಬೋದು ಇಂಡಸ್ಟ್ರಿಗೆ. ಥ್ಯಾಂಕ್ ಯು ಸರ್.